ಸ್ನೇಹಿತರೆ, ನ್ಯೂಸ್ ಶೋಗೆ ಸ್ವಾಗತ. ನಾನು ಶಾಂತ. IPL ಸೀಸನ್ 17 ಟೂರ್ನಿ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ಪ್ಲೇ ಆಫ್ ಗೇರಲು ತಂಡಗಳ ನಡುವೆ ಜಿದ್ದಾಜಿದ್ದಿನ ಪೈಪೋಟಿ ಏರ್ಪಟ್ಟಿದೆ. ಒಂದೊಂದು ಪಂದ್ಯಗಳ ರಿಸಲ್ಟ್ ಪಾಯಿಂಟ್ಸ್ ಟೇಬಲ್ನಲ್ಲಿ ಭಾರಿ ಬದಲಾವಣೆಗಳನ್ನೇ ಮಾಡ್ತಿದೆ. ಹೀಗೆ ಪ್ಲೇ ಆಫ್ ರೇಸ್ನಲ್ಲಿರೋ LSG ತಂಡಕ್ಕೆ ಮಾಡು ಇಲ್ಲವೇ ಮಡಿ ಪಂದ್ಯ ಎದುರಾಗಿದೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ತಂಡದ ಕ್ಯಾಪ್ಟನ್ ಆಗಿರುವ ಕನ್ನಡಿಗ KL ರಾಹುಲ್ಗೆ ತನ್ನನ್ನು ತಾನು ಪ್ರೂವ್ ಮಾಡಿಕೊಳ್ಳಲೇಬೇಕಾದ ಅನಿವಾರ್ಯತೆ ಇದೆ. ಅಷ್ಟಕ್ಕೂ ಈ ಪಂದ್ಯ KL ರಾಹುಲ್ಗೆ ಯಾಕೆ ಇಂಪಾರ್ಟೆಂಟ್? ನಾಯಕತ್ವ ಬದಲಾವಣೆಯಾಗುತ್ತಾ? ಪ್ಲೇ ಆಫ್ ರೇಸ್ನಲ್ಲಿ ಏನೆಲ್ಲ ಬದಲಾವಣೆ ಆಗಲಿದೆ? ಈ ಬಗೆಗಿನ ಇಂಟ್ರೆಸ್ಟಿಂಗ್ ಮಾಹಿತಿ ನೀಡ್ತೇನೆ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಅಂತಿಮ ಘಟ್ಟದತ್ತ ಸಾಗ್ತಾ ಇರೋ IPL ರೇಸ್ ಭಾರಿ ರೋಚಕತೆಯಿಂದ ಕೂಡಿದೆ. ಮಂಗಳವಾರ ಲಕ್ನೋ ಸೂಪರ್ ಜೈಂಟ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಸದ್ಯ ಈ ಎರಡೂ ಟೀಮ್ಗಳು ಪ್ಲೇ ಆಫ್ ರೇಸ್ನಲ್ಲಿದ್ದು ಉಭಯ ತಂಡಗಳು ಗೆಲ್ಲಲೇಬೇಕಾದ ಒತ್ತಡದಲ್ಲಿವೆ. ಲಕ್ನೋ ತಂಡ ಈವರೆಗೂ 12 ಪಂದ್ಯಗಳನ್ನು ಆಡಿದ್ದು 6ರಲ್ಲಿ ಗೆಲುವು ಸಾಧಿಸಿದ್ದು ಅಂಕಪಟ್ಟಿಯಲ್ಲಿ 7ನೇ ಸ್ಥಾನದಲ್ಲಿದೆ. ಮತ್ತೊಂದೆಡೆ ಡೆಲ್ಲಿ ಕ್ಯಾಪಿಟಲ್ಸ್ ಕೂಡ 6 ಪಂದ್ಯಗಳನ್ನು ಗೆದ್ದಿದ್ದು 6ನೇ ಸ್ಥಾನದಲ್ಲಿದೆ. ಹೀಗಾಗಿ ಟಾಪ್ 4 ಪ್ಲೇಸ್ಗೆ ಹೋಗಬೇಕು ಅಂದರೆ ಮಂಗಳವಾರದ ಗೆಲುವು ಎರಡೂ ತಂಡಗಳಿಗೂ ತುಂಬಾನೇ ಮುಖ್ಯವಾಗಲಿದೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ KL ರಾಹುಲ್ಗೆ ಇದು ಅಸ್ತಿತ್ವದ ಪ್ರಶ್ನೆ. ಆದ ಅವಮಾನಕ್ಕೆ ಉತ್ತರ ನೀಡೋ ಪಂದ್ಯ. DC ವಿರುದ್ಧದ ಪಂದ್ಯ LSG ತಂಡದ ನಾಯಕನಾಗಿರುವ ಕನ್ನಡಿಗ KL ರಾಹುಲ್ ಪಾಲಿಗೆ ಡೂ ಆರ್ ಡೈ ಪಂದ್ಯ. ತಂಡವನ್ನು ಗೆಲ್ಲಿಸೋದರ ಜೊತೆಗೆ ತನ್ನ ಸಾಮರ್ಥ್ಯವನ್ನು ಪ್ರೂವ್ ಮಾಡಿಕೊಳ್ಳಬೇಕಾದ ಅನಿವಾರ್ಯತೆ ಇದೆ. ಕಳೆದ ಮ್ಯಾಚ್ನಲ್ಲಿ ಹೈದರಾಬಾದ್ ವಿರುದ್ಧದ ಸೋಲಿನ ಬಳಿಕ ಫ್ರಾಂಚೈಸಿ ಮಾಲೀಕ ನಡೆಸಿಕೊಂಡ ರೀತಿ ತೀರಾ ಹೀನಾಯವಾಗಿತ್ತು. LSG ತಂಡದ ಮಾಲೀಕ ಸಂಜೀವ್ ಗೋಯಂಕ KL ರಾಹುಲ್ರನ್ನ ಅವಮಾನಿಸಿದ್ರು. ಗ್ರೌಂಡ್ನಲ್ಲೇ ಸಾರ್ವಜನಿಕವಾಗಿ ಕೈ ತೋರಿಸುತ್ತಾ ಬೈಯುತ್ತಾ ಕೂಗಾಡಿದ್ರು. ರಾಹುಲ್ ಸಮಜಾಯಿಷಿಯನ್ನು ಕೇಳದೆ ದರ್ಪ ತೋರಿಸಿದ್ರು. ಆದರೂ ತಂಡ ಸೋತ ಬೇಸರದಲ್ಲಿದ್ದ ರಾಹುಲ್ ತಾಳ್ಮೆಯಿಂದಲೇ ವರ್ತಿಸಿದ್ರು. ಬಳಿಕ ಸಂಜೀವ್ ಗೋಯಂಕ ಅಹಂಕಾರದ ಬಗ್ಗೆ ಸಾಕಷ್ಟು ಟೀಕೆ ವ್ಯಕ್ತವಾಗಿತ್ತು. ಈ ಘಟನೆ ನಡೆದ ಬಳಿಕ LSGಗೆ ಮಂಗಳವಾರ DC ವಿರುದ್ಧ ಮೊದಲನೇ ಪಂದ್ಯವಾಗಿದ್ದು ರಾಹುಲ್ ಗೆಲ್ಲಲೇಬೇಕಾದ ಒತ್ತಡದಲ್ಲಿದ್ದಾರೆ. ಟೀಕಿಸಿದವರಿಗೆ ಪ್ರತ್ಯುತ್ತರ ನೀಡಬೇಕಿದೆ. ಒಂದು ಪಂದ್ಯ ಸೋತಿರಬಹುದು, ಆದರೆ ಮತ್ತೊಮ್ಮೆ ಸಿಡಿದೋಳೋ ತಾಕತ್ತಿನ್ನು ತನ್ನಲ್ಲಿದೆ ಅನ್ನೋದನ್ನ ತೋರಿಸಿಕೊಡ್ಬೇಕಿದೆ. ಹೀಗಾಗಿ ಮಂಗಳವಾರದ ಪಂದ್ಯ ತಂಡ ಗೆಲ್ಲೋದಕ್ಕಿಂತ ಹೆಚ್ಚಾಗಿ ರಾಹುಲ್ರ ಸೋಲು ಗೆಲುವನ್ನು ನಿರ್ಧರಿಸಲಿದೆ. LSGಯಲ್ಲಿ ಗೋಯಂಕ ವರ್ತನೆ ಬಳಿಕ ತುಂಬಾ ಚರ್ಚೆಯಾದ ವಿಚಾರ ಅಂದರೆ ಅದು ಕ್ಯಾಪ್ಟನ್ಸಿ. 2025ರಲ್ಲಿ ನಡೆಯಲಿರುವ ಮೆಗಾ ಹರಾಜಿಗೂ ಮೊದಲೇ KL ರಾಹುಲ್ ಅವರನ್ನ ತಂಡದಿಂದ ಕೈಬಿಡಲು LSG ನಿರ್ಧರಿಸಿದೆ. ಅಲ್ಲದೆ LSG ತಂಡದ ಉಳಿದಿರುವ 2 ಪಂದ್ಯಗಳಿಗೆ ರಾಹುಲ್ ನಾಯಕತ್ವದಿಂದ ಹೊರಗುಳಿಯಲಿದ್ದಾರೆ ಎನ್ನಲಾಗಿದೆ. ಮೇ 14ರಂದು ಡೆಲ್ಲಿ ವಿರುದ್ಧ, ಮೇ 17ರಂದು ಮುಂಬೈ ಇಂಡಿಯನ್ಸ್ ವಿರುದ್ಧ ತನ್ನ 2 ಕೊನೆಯ ಪಂದ್ಯಗಳನ್ನಾಡಲಿದೆ. ಈ ಎರಡೂ ಪಂದ್ಯಗಳಿಗೆ LSG ನೂತನ ಕ್ಯಾಪ್ಟನ್ನೊಂದಿಗೆ ಕಣಕ್ಕಿಳಿಯುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಆದರೆ ನಾಯಕತ್ವದ ಬಗ್ಗೆ ತಲೆ ಕೆಡಿಸಿಕೊಳ್ಳದ ರಾಹುಲ್ ಉಳಿದ 2 ಪಂದ್ಯಗಳಲ್ಲಿ ಬ್ಯಾಟಿಂಗ್ ಕಡೆಗೆ ಮಾತ್ರ ಗಮನ ಕೊಡಲು ನಿರ್ಧರಿಸಿದ್ದಾರೆ. ಇನ್ನು ಮಂಗಳವಾರದ ಪಂದ್ಯದಲ್ಲಿ LSG ಗೆದ್ರೆ ಪಾಯಿಂಟ್ಸ್ ಟೇಬಲ್ನಲ್ಲಿ ಏನೆಲ್ಲ ಆಗಲಿದೆ ಅನ್ನೋದನ್ನ ನೋಡೋಣ. ಸದ್ಯ ಶ್ರೇಯಸ್ ಅಯ್ಯರ್ ನಾಯಕತ್ವದ ಕೋಲ್ಕತಾ ನೈಟ್ ರೈಡರ್ಸ್ ಪಾಯಿಂಟ್ಸ್ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ. 18 ಅಂಕಗಳೊಂದಿಗೆ ಪ್ಲೇ ಆಫ್ ಪ್ರವೇಶಿಸಿದ ಮೊದಲ ತಂಡವಾಗಿದೆ. ಮತ್ತೊಂದು ಕಡೆ 12 ಪಂದ್ಯಗಳ ಪೈಕಿ 8 ಪಂದ್ಯ ಗೆದ್ದಿರುವ RR 2ನೇ ಸ್ಥಾನದಲ್ಲಿದೆ. ಉಳಿದಂತೆ 2 ಸ್ಥಾನಗಳಿಗಾಗಿ ತೀವ್ರ ಜಿದ್ದಾಜಿದ್ದಿನ ಹಣಾಹಣಿ ನಡೀತಾ ಇದೆ. CSK 3, SRH 4ನೇ ಸ್ಥಾನದಲ್ಲಿದ್ದರೆ RCB 5ನೇ ಪ್ಲೇಸ್ನಲ್ಲಿದೆ. 6ನೇ ಸ್ಥಾನದಲ್ಲಿ DC ಇದ್ದು 7ನೇ ಸ್ಥಾನದಲ್ಲಿ LSG ಇದೆ. 6 ಮತ್ತು 7ನೇ ಸ್ಥಾನದಲ್ಲಿರುವ DC ಮತ್ತು LSG ಟೀಮ್ಗಳಿಗೆ ಈ ಮ್ಯಾಚ್ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಲಕ್ನೋ ತಂಡ ಕೂಡ ಪ್ಲೇ ಆಫ್ ರೇಸ್ನಲ್ಲಿದ್ದು ಈಗಾಗಲೇ 12 ಪಂದ್ಯಗಳ ಪೈಕಿ 6ರಲ್ಲಿ ಗೆದ್ದು 12 ಅಂಕಗಳೊಂದಿಗೆ 7ನೇ ಸ್ಥಾನದಲ್ಲಿದೆ. ಲಕ್ನೋ ತನ್ನ ಕೊನೆ 2 ಪಂದ್ಯಗಳನ್ನು ಗೆದ್ದರೆ 16 ಅಂಕಗಳ ಮೂಲಕ ಪ್ಲೇ ಆಫ್ಗೇರುವ ಸಾಧ್ಯತೆ ಇರಲಿದೆ. DCಗೂ ಕೂಡ ಪ್ಲೇ ಆಫ್ಗೇರಲು ಲಕ್ನೋವನ್ನ ಮಣಿಸಬೇಕಾದ ಅನಿವಾರ್ಯತೆ ಇದೆ. ಲಕ್ನೋ ತಂಡದ ನಾಯಕನಾಗಿರುವ KL ರಾಹುಲ್ ಈ ಬಾರಿ 12 ಪಂದ್ಯಗಳಿಂದ 136ರ ಸ್ಟ್ರೈಕ್ ರೇಟ್ನಲ್ಲಿ 460 ರನ್ಗಳನ್ನು ಕಲೆ ಹಾಕಿದ್ದಾರೆ. ಆದರೆ ಇಷ್ಟು ದಿನ ತಂಡಕ್ಕಾಗಿ ಆಡಿದ್ದ ರಾಹುಲ್ಗೆ ಡೆಲ್ಲಿ ವಿರುದ್ಧದ ಪಂದ್ಯದಲ್ಲಿ ತನ್ನ ಸಾಮರ್ಥ್ಯವನ್ನು ತೋರಿಸಬೇಕಾದ ಅನಿವಾರ್ಯತೆ ಇದೆ. ಹೀಗಾಗಿ ಈ ಚಾಲೆಂಜ್ ಅನ್ನ ರಾಹುಲ್ ಹೇಗೆ ಸ್ವೀಕರಿಸ್ತಾರೆ, ತಂಡವನ್ನ ಗೆಲ್ಲಿಸೋದರ ಜೊತೆಗೆ ತನ್ನನ್ನು ತಾನು ಪ್ರೂವ್ ಮಾಡಿಕೊಳ್ತಾರಾ ಅನ್ನೋದೇ ಈಗಿರುವ ಪ್ರಶ್ನೆ. ಮ್ಯಾಚ್ ಫಿಕ್ಸಿಂಗ್ ಸೋಷಿಯಲ್ ಮೀಡಿಯಾದಲ್ಲಿ ಭಾನುವಾರದಿಂದ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ನಲ್ಲಿ ಇರೋ ಪದ. IPLನ ಭಾನುವಾರದ ಪಂದ್ಯದಲ್ಲಿ ರಾಜಸ್ಥಾನ ರಾಯಲ್ಸ್ ತಂಡದ ಆಟಗಾರರ ಪ್ರದರ್ಶನ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಟೀಮ್ನ ಫೀಲ್ಡಿಂಗ್ ನೋಡಿದ ಅಭಿಮಾನಿಗಳು ಈ ಮ್ಯಾಚ್ ಫಿಕ್ಸಿಂಗ್ ಪ್ರಶ್ನೆ ಎತ್ತಿದ್ದಾರೆ. ಟೂರ್ನಿ ಆರಂಭದಿಂದಲೂ ಅತ್ಯಮೋಘ ಪ್ರದರ್ಶನ ನೀಡುತ್ತಾ ಬಂದಿದ್ದ ರಾಜಸ್ಥಾನ ರಾಯಲ್ಸ್ ತಂಡ CSK ವಿರುದ್ಧದ ಪಂದ್ಯದಲ್ಲಿ ನಿಧಾನಗತಿಯ ಬ್ಯಾಟಿಂಗ್ ನೋಡಿದ ಅಭಿಮಾನಿಗಳು ರಾಜಸ್ಥಾನಕ್ಕೆ ಪಂದ್ಯ ಗೆಲ್ಲುವ ಉದ್ದೇಶವೇ ಇರಲಿಲ್ಲ ಎಂದು ಆರೋಪಿಸಿದ್ದಾರೆ. ಹಾಗೆ RCB ವಿರುದ್ಧದ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಆಟಗಾರರು ಕ್ಯಾಚ್ಗಳನ್ನು ಕೈ ಚೆಲ್ಲಿದ ರೀತಿ ಮತ್ತು ರನ್ಔಟ್ ಆದ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಭಾನುವಾರದ ಈ 2 ಪಂದ್ಯಗಳ ಬಗ್ಗೆ ವಿವಾದ ಭುಗಿಲೆದಿದ್ದೇಕೆ ಅನ್ನೋದನ್ನ ಹೇಳ್ತೇನೆ. ಮೊದಲು RCB ಮತ್ತು DC ನಡುವಿನ ಪಂದ್ಯದಲ್ಲಾದ ಕೆಲ ಘಟನೆಗಳನ್ನು ಹೇಳಬೇಕು. IPLನ 62ನೇ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಫೀಲ್ಡಿಂಗ್ ಬಗ್ಗೆ ಸಾಕಷ್ಟು ಅನುಮಾನ ಹುಟ್ಟುಹಾಕಿದೆ. 4 ಕ್ಯಾಚ್ಗಳನ್ನು ಕೈ ಚೆಲ್ಲಿದ್ದಾರೆ.
ಒಂದು ವೇಳೆ ಈ ಕ್ಯಾಚ್ಗಳನ್ನು ಹಿಡಿದಿದ್ರೆ ಆರ್ಸಿಬಿ ತಂಡವನ್ನು ಕೇವಲ 150 ರನ್ಗಳ ಒಳಗೆ ನಿಯಂತ್ರಣ ಮಾಡಬಹುದಿತ್ತು ಎಂದು ಡಿಸಿ ಕ್ಯಾಪ್ಟನ್ ಅಕ್ಷರ್ ಪಟೇಲ್ ಹೇಳಿದರು. ಡೆಲ್ಲಿ ಕ್ಯಾಪಿಟಲ್ಸ್ ಆಟಗಾರರ ಈ ಕಳಪೆ ಆಟದ ಬಗ್ಗೆ ಗಂಭೀರ ಆರೋಪಗಳು ಕೂಡ ಕೇಳಿಬರ್ತಿವೆ. 9ನೇ ಓವರ್ನ 2ನೇ ಎಸೆತದಲ್ಲಿ ವಿಲ್ಜಾಕ್ಸ್ ನೀಡಿದ ಕ್ಯಾಚ್ ಅನ್ನು ಅಕ್ಷರ್ ಪಟೇಲ್ ಕೈಚೆಲ್ಲಿದರು. ಇದೇ ಓವರ್ನ 5ನೇ ಎಸೆತದಲ್ಲಿ ರಜತ್ ಪಾಟಿದಾರ್ ಅವರ ಕ್ಯಾಚ್ ಅನ್ನು ಶಾಯ್ ಹೋಪ್ ಕೈಬಿಟ್ಟಿದ್ರು. ಹಾಗೆ 10ನೇ ಓವರ್ನಲ್ಲಿ ಜಾಕ್ಸ್ ಬಾರಿಸಿದ ಚೆಂಡನ್ನು ಹಿಡಿಯುವಲ್ಲಿ ಟ್ರಿಸ್ಟಾನ್ ಸ್ಟಬ್ಸ್ ವಿಫಲರಾಗಿದ್ರು. ಇದೇ ಓವರ್ನಲ್ಲೇ ರಜತ್ ಪಾಟಿದಾರ್ ನೀಡಿದ ಸುಲಭ ಕ್ಯಾಚ್ ಅನ್ನು ಅಕ್ಷರ್ ಪಟೇಲ್ ಕೈಚೆಲ್ಲಿದ್ರು. 2 ಓವರ್ಗಳ ಅಂತರದಲ್ಲಿ ಡಿಸಿ ಫೀಲ್ಡರ್ಸ್ 4 ಕ್ಯಾಚ್ಗಳನ್ನು ಕೈಬಿಟ್ಟಿದ್ರು. ಹಾಗೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಸ್ಫೋಟಕ ಬ್ಯಾಟ್ಸ್ಮನ್ ಟ್ರಿಸ್ಟಾನ್ ಸ್ಟಬ್ಸ್ ರನ್ಔಟ್ ಆದ ರೀತಿ ಕೂಡ ಈ ಅನುಮಾನಗಳನ್ನು ಮತ್ತಷ್ಟು ಹೆಚ್ಚಿಸಿದೆ. ಸ್ಟ್ರೈಕ್ನಲ್ಲಿದ್ದ ಅಕ್ಷರ್ ಪಟೇಲ್ಗೆ ರನ್ ಕರೆ ನೀಡದಿದ್ರೂ ಸ್ಟಬ್ಸ್ ಪಿಚ್ನ ಮಧ್ಯಭಾಗದವರೆಗೂ ಓಡಿದ್ದು ಯಾಕೆ ಎಂದು ಅನೇಕರು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಪಂದ್ಯವು ಫಿಕ್ಸ್ ಆಗಿತ್ತಾ ಎಂದು ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಆರ್ಸಿಬಿ ಮತ್ತು ಡೆಲ್ಲಿ ಪಂದ್ಯದ್ದು ಈ ಕಥೆಯಾದರೆ ಚೆನ್ನೈ ಮತ್ತು ಆರ್ಆರ್ ನಡುವಿನ ಪಂದ್ಯವು ಇಂಥದ್ದೇ ಗೊಂದಲವನ್ನು ಸೃಷ್ಟಿಸಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೊಮ್ಮೆ ಬ್ಯಾನ್ ಆಗ್ರಹ ಕೇಳಿ ಬಂದಿದೆ. ಯಾಕಂದರೆ ಈ ಹಿಂದೆಯೂ ಈ 2 ತಂಡಗಳು 2 ವರ್ಷ ಬ್ಯಾನ್ ಆಗಿದ್ವು. ರಾಜಸ್ಥಾನ ರಾಯಲ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ 2013ರ ಋತುವಿನಲ್ಲಿ ಕೆಲ ಅಧಿಕಾರಿಗಳು ಬೆಟ್ಟಿಂಗ್ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದ್ದಕ್ಕಾಗಿ ಐಪಿಎಲ್ನಿಂದ 2 ವರ್ಷಗಳ ಕಾಲ ನಿಷೇಧ ಮಾಡಲಾಗಿತ್ತು. 2016 ಮತ್ತು 2017ರಲ್ಲಿ 2 ತಂಡಗಳು ಐಪಿಎಲ್ನಿಂದ ನಿಷೇಧಕ್ಕೆ ಒಳಗಾಗಿದ್ವು. ಹಾಗೆ ಆಟಗಾರರು ಕೂಡ ನಿಷೇಧಗೊಂಡಿದ್ದರು. ಚೆನ್ನೈನ ಚಪಾಕ್ ಮೈದಾನದಲ್ಲಿ ನಡೆದ ಮಹತ್ವದ ಪಂದ್ಯದಲ್ಲಿ ರಾಜಸ್ಥಾನ ರಾಯಲ್ಸ್ ಚೆನ್ನೈ ಎದುರು ಸೋತಿದೆ. ಉಭಯ ತಂಡಗಳು ಸಹ ಕಳಪೆ ಬ್ಯಾಟಿಂಗ್ ಪ್ರದರ್ಶನ ನೀಡಿದ್ದು ಫ್ಯಾನ್ಸ್ ಆಕ್ರೋಶಕ್ಕೆ ಕಾರಣವಾಗಿದೆ. ಮೊದಲು ಬ್ಯಾಟಿಂಗ್ ನಡೆಸಿದ ಆರ್ಆರ್ ವೈಫಲ್ಯವನ್ನು ಅನುಭವಿಸಿತು. ರಿಯಾನ್ ಪರಾಗ್ 47 ರನ್, ಧ್ರುವ್ ಜುರೇಲ್ 28 ರನ್ ಹೊರತುಪಡಿಸಿದರೆ ಉಳಿದವರು ಬ್ಯಾಟಿಂಗ್ನಲ್ಲಿ ಹೇಳಿಕೊಳ್ಳುವಂಥ ಪರ್ಫಾರ್ಮೆನ್ಸ್ ಅನ್ನು ನೀಡಲೇ ಇಲ್ಲ. ಜೈಸ್ವಾಲ್ 24, ಜೋಸ್ ಬಟ್ಲರ್ 21, ಸಂಜು ಸ್ಯಾಮ್ಸನ್ 15 ರನ್ ಗಳಿಸಿದ್ರು. ಈ ಮೂಲಕ 5 ವಿಕೆಟ್ ನಷ್ಟಕ್ಕೆ 141 ರನ್ಗಳನ್ನು ಕಲೆ ಹಾಕಿತ್ತು. ಆರಂಭದಲ್ಲಿ ಒಳ್ಳೆಯ ಪ್ರದರ್ಶನ ನೀಡಿದ್ದ ಆರ್ಆರ್ ಇಷ್ಟು ಕಡಿಮೆ ಮೊತ್ತ ಟಾರ್ಗೆಟ್ ನೀಡಿದೆ ಫ್ಯಾನ್ಸ್ ಆಕ್ರೋಶಕ್ಕೆ ಕಾರಣವಾಗಿದೆ. ರಾಜಸ್ಥಾನ ರಾಯಲ್ಸ್ ತಂಡ ಮತ್ತೆ ಫಿಕ್ಸಿಂಗ್ ಮಾಡಿಕೊಂಡಿದೆ. ಪಂದ್ಯದ ಬಗ್ಗೆ ಅನುಮಾನ ವ್ಯಕ್ತಪಡಿಸಿ ಫಿಕ್ಸಿಂಗ್ ಆಗಿರಬಹುದು ಎಂದು ಹೇಳ್ತಾ ಇದ್ದಾರೆ. ಆರ್ಆರ್ ತಂಡದ ಕಳಪೆ ಬ್ಯಾಟಿಂಗ್ ನೋಡ್ತಾ ಇದ್ರೆ ಸಿಎಸ್ಕೆ ತಂಡವನ್ನು ಪ್ಲೇ ಆಫ್ಗೆ ಕೊಂಡೊಯ್ಯಲು ಸಹಾಯ ಮಾಡಿದಂತಿದೆ ಎಂದು ವಿವಾದ ಹುಟ್ಟು ಹಾಕಿದ್ದಾರೆ. ಹಾಗೆ ಕೂಡಲೇ ತನಿಖೆ ನಡೆಸಬೇಕು, ಮತ್ತೊಮ್ಮೆ 2 ತಂಡಗಳನ್ನು 2 ವರ್ಷಗಳ ಕಾಲ ಬ್ಯಾನ್ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ. ಉಭಯ ತಂಡಗಳ ಆಟವನ್ನು ಗಮನಿಸಿದರೆ ಇದರ ಹಿಂದೆ ಬೇರೆಯದ್ದೇ ಉದ್ದೇಶ ಇದೆ. ಒಂದು ಸಲ ಫಿಕ್ಸರ್ ಆದವರು ಮತ್ತೆ ಫಿಕ್ಸರ್ಗಳೇ ಆಗಿರ್ತಾರೆ ಎಂದು 2 ತಂಡಗಳನ್ನು ಟ್ರೋಲ್ ಮಾಡಲಾಗ್ತಾ ಇದೆ. ಐಪಿಎಲ್ನಲ್ಲಿ ಮ್ಯಾಚ್ ಫಿಕ್ಸಿಂಗ್ ಏನು ಹೊಸದೇನೂ ಅಲ್ಲ. ಆದರೆ ಒಂದು ತಂಡದ ನೀರಸ ಪ್ರದರ್ಶನದ ಹಿಂದೆ ಮ್ಯಾಚ್ ಫಿಕ್ಸಿಂಗ್ ಇರುತ್ತೆ ಅಂತ ಹೇಳೋಕ್ಕೂ ಆಗಲ್ಲ. ಯಾಕಂದರೆ ಆಟದಲ್ಲಿ ಯಾವಾಗ ಏನು ಬೇಕಾದರೂ ಆಗಬಹುದು. ಪಂದ್ಯದ ಕಡೆ ಬಾಲ್ನಲ್ಲೂ ಸೋಲು ಗೆಲುವು ನಿರ್ಧಾರ ಆಗುತ್ತೆ. ಕಡಿಮೆ ಸ್ಕೋರ್ ಕಲೆ ಹಾಕಿದ್ರು ಕ್ಯಾಚ್ಗಳನ್ನು ಕೈಬಿಟ್ರು ಅಂದ ತಕ್ಷಣ ಫಿಕ್ಸಿಂಗ್ ಎಂದು ಡಿಸೈಡ್ ಆಗೋಕೆ ಆಗಲ್ಲ. ಮಹಿಳೆ ಕಿಡ್ನಾಪ್ ಕೇಸ್ನಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ ಇಂದು ನಡೆಯಿತು. ಮತ್ತೊಂದೆಡೆ ಇದೇ ಕೇಸ್ ಸಂಬಂಧ ಸಂತ್ರಸ್ತೆ ಸ್ಫೋಟಕ ಟ್ವಿಸ್ಟ್ ಕೊಟ್ಟಿದ್ದಾರೆ. ಕಿಡ್ನಾಪ್ ಆಗಿದ್ದಾರೆ ಎನ್ನಲಾದ ಸಂತ್ರಸ್ತೆ ನೀಡಿರೋ ಹೇಳಿಕೆಯ ವಿಡಿಯೋ ವೈರಲ್ ಆಗಿದ್ದು, ನನ್ನನ್ನು ಯಾರೂ ಕಿಡ್ನಾಪ್ ಮಾಡಿಲ್ಲ ಅಂತ ವಿಡಿಯೋದಲ್ಲಿ ಸಂತ್ರಸ್ತೆ ಹೇಳಿದ್ದಾರೆ. ಇನ್ನು ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಕೇಸ್ನಲ್ಲಿ ಬಿಜೆಪಿ ಮುಖಂಡ ದೇವರಾಜೇಗೌಡ ಅವರನ್ನು 3 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿ ಹಾಸನ ಕೋರ್ಟ್ ಆದೇಶ ನೀಡಿದೆ. ಮಹಾರಾಷ್ಟ್ರ ಮಾದರಿಯಲ್ಲಿ ಕರ್ನಾಟಕದಲ್ಲಿ ಆಪರೇಷನ್ ನಡೆಯುವ ಸುಳಿವನ್ನ ಸಿಎಂ ಏಕನಾಥ್ ಶಿಂದೆ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಸರ್ಕಾರ ಪತನಕ್ಕೆ ತೆರೆಮರೆಯಲ್ಲಿ ಸರ್ಕಸ್ ನಡೀತಾ ಇದೆ ಎಂಬ ಸ್ಫೋಟಕ ಹೇಳಿಕೆಯೊಂದನ್ನು ನೀಡಿದ್ದಾರೆ. ನಾನು ಇತ್ತೀಚೆಗೆ ಕರ್ನಾಟಕದ ಒಂದು ಸಭೆಗೆ ತೆರಳಿದೆ. ಕರ್ನಾಟಕದಲ್ಲೂ ನಾಥಾ ಆಪರೇಷನ್ ಮಾಡೋದಿದೆ ಅಂದಿದ್ದಾರೆ. ನಾಥಾ ಆಪರೇಷನ್ ಅಂದ್ರೆ ಏನು ಅಂತ ನಾನು ಕೇಳಿದೆ. ಆಗ ಅವರು, ನೀವು ಮಹಾರಾಷ್ಟ್ರದ ಮಹಾಗಠಬಂಧನ ಸರ್ಕಾರ ಪತನ ಮಾಡಿದ್ರಿ, ಹೀಗಾಗಿ ನಿಮ್ಮ ಅನುಭವ ನಮಗೆ ಬಹಳ ಅವಶ್ಯಕತೆವಿದೆ ಎಂದರು. ಖಂಡಿತವಾಗಿಯೂ ನಾನು ಬರ್ತೇನೆ ಎಂದು ಹೇಳಿದ್ದೇನೆ ಎನ್ನುವ ಮೂಲಕ ಆಪರೇಷನ್ ಸುಳಿವು ನೀಡಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟಿರೋ ಡಿಸಿಎಂ ಡಿಕೆ ಶಿವಕುಮಾರ್, ಮಹಾರಾಷ್ಟ್ರದಲ್ಲಿ ನಮ್ಮ ಸರ್ಕಾರ ರಚನೆಯಾಗುತ್ತೆ ಎಂದಿದ್ದಾರೆ. ಐಪಿಎಲ್ನಲ್ಲಿ ಬೆಂಗಳೂರು ತಂಡ ಸತತ 5 ಪಂದ್ಯಗಳನ್ನು ಗೆದ್ದಿದೆ. ಆದರೆ ಈ ಗೆಲುವುಗಳ ಬಳಿಕ ಆರ್ಸಿಬಿಯ ಈ ಆಟಗಾರ ಬೆಂಗಳೂರು ತಂಡಕ್ಕೆ ಸಿಕ್ಕಾಪಟ್ಟೆ ಲಕ್ಕಿ ಅಂತಿದ್ದಾರೆ ಫ್ಯಾನ್ಸ್. ಸತತ ಸೋಲುಗಳಿಂದ ಕಂಗೆಟ್ಟಿದ್ದ ಆರ್ಸಿಬಿ ತಂಡಕ್ಕೆ ಸ್ವಪ್ನಿಲ್ ಸಿಂಗ್ ಎಂಟ್ರಿ ಕೊಟ್ಟಿದ್ರು. ಸ್ವಪ್ನಿಲ್ ಸಿಂಗ್ ಬಂದ ಬಳಿಕ ಆರ್ಸಿಬಿ ಒಂದೇ ಒಂದು ಪಂದ್ಯ ಸೋತಿಲ್ಲ. ಬ್ಯಾಟಿಂಗ್ನಲ್ಲಿ ಅಷ್ಟು ಕಮಾಲ್ ಮಾಡಿದ ಸ್ವಪ್ನಿಲ್ ಬೌಲಿಂಗ್ನಲ್ಲಿ ತಮ್ಮ ಜಾದೂ ತೋರಿಸುತ್ತಿದ್ದಾರೆ. ಪ್ರತಿ ಪಂದ್ಯದ ಮೊದಲ ಓವರ್ ಎಸೆಯುವ ಸ್ವಪ್ನಿಲ್ ಪಕ್ಕಾ 1 ವಿಕೆಟ್ ತೆಗೆದುಕೊಟ್ಟಿದ್ದಾರೆ. ಹೀಗಾಗಿ ಈತ ಆರ್ಸಿಬಿ ತಂಡಕ್ಕೆ ತುಂಬಾ ಲಕ್ಕಿ ಚಾಮ್ ಅಂತಿದ್ದಾರೆ ಫ್ಯಾನ್ಸ್. ಇವಿಷ್ಟು ಇವತ್ತಿನ ನ್ಯೂಸ್ ಶೋ ಸುದ್ದಿಗಳು. ನಮಸ್ಕಾರ.